ಮಾಜಿ ಪ್ರಧಾನಮಂತ್ರಿಗಳಾದ ಶ್ರೀ ಎಚ್.ಡಿ. ದೇವೇಗೌಡ ಅವರಿಗೆ ಶ್ರೀ ಗಂಗಾ ಸಾಮ್ರಾಟ್ ಶ್ರೀ ಪುರುಷ ಪ್ರಶಸ್ತಿ ಪ್ರದಾನ ಸಮಾರಂಭ. ಅವರ ಬದುಕು ಮತ್ತು ಸಾಧನೆ ಪುಸ್ತಕದ ಜನಾರ್ಪಣೆ ಮತ್ತು 93 ವಿವಿಧ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ. ದಿನಾಂಕ 22 ಜೂನ್ 2025 ಭಾನುವಾರ ಸಮಯ 2 ಗಂಟೆಗೆ. ಸ್ಥಳ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನ, ಸುಮನಹಳ್ಳಿ ಜಂಕ್ಷನ್ ಹತ್ತಿರ. ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಎಲ್ರಿಗೂ ಕೂಡ ಯೋಗ ದಿನಾಚರಣೆಯ ಶುಭಾಶಯಗಳು ಅಂತ ಹೇಳ್ತಾ, ವಿಶ್ವದಾದ್ಯಂತ ಯೋಗ ಪಟುಗಳಿಂದ ಯೋಗಾಭ್ಯಾಸ ಇವತ್ತು ಬೆಳಗ್ಗೆಯಿಂದಲೇ ಆರಂಭ ಆಗಿದೆ. ಆಂಧ್ರದ ವಿಶಾಖಪಟ್ಟಣಂನಲ್ಲಿ ದೇಶದ ಪ್ರಧಾನಿ ಮೋದಿ ಅವರು ಯೋಗ ದಿನಾಚರಣೆಯಲ್ಲಿ ತೊಡಗಿದ್ದಾರೆ. ವಿಶ್ವದ 191 ದೇಶಗಳಲ್ಲಿ ಈ ಯೋಗಾಭ್ಯಾಸ ನಡೀತಾ ಇದೆ. ವಿಶಾಖಪಟ್ಟಣಂನಲ್ಲಿ ಮೋದಿಯಿಂದ ಯೋಗಾಭ್ಯಾಸ ನಡೀತಾ ಇದ್ದು, ಯೋಗ ನಮ್ಮ ಭಾರತದ ಹೆಮ್ಮೆ, ಭಾರತದ ಸಂಸ್ಕೃತಿ. ಬಟ್ ಅದು ಭಾರತಕ್ಕೆ ಮಾತ್ರ ಇವತ್ತು ಸೀಮಿತ ಆಗಿಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ವಿಶ್ವದಾದ್ಯಂತ ಯೋಗ ಅಂದ್ರೇನು, ಯೋಗದ ಪವರ್ ಅಂದ್ರೇನು ಅನ್ನುವಂಥದ್ದು ಗೊತ್ತಾಗಿದೆ. ಹಾಗಾಗಿ ಇದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ದಿನವನ್ನ ಯೋಗ ದಿನಾಚರಣೆ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ವಿಶ್ವದ 191 ದೇಶಗಳಲ್ಲಿ ಇವತ್ತು ಯೋಗಾಭ್ಯಾಸ ಅಥವಾ ಯೋಗ ದಿನಾಚರಣೆ ನಡೀತಾ ಇದೆ. ವಿಶ್ವ ಯೋಗ ದಿನಾಚರಣೆಯಲ್ಲಿ ಸುಮಾರು 5 ಲಕ್ಷ ಜನ ಯೋಗಾಭ್ಯಾಸವನ್ನ ಮಾಡ್ತಾ ಇದ್ದು, RK ಬೀಚ್ ನಿಂದ ಭೋಗಪುರಂ ವರೆಗಿನ ಕಾರಿಡಾರ್ ನಲ್ಲಿ ಯೋಗಾಭ್ಯಾಸ ಮಾಡಲಾಗ್ತಾ ಇದೆ. ಯೋಗ ಅಂದ್ರೆ ಎಲ್ಲರೂ ಒಂದಾಗೋದು ಅಂತ ಅರ್ಥ. ಮಾನಸಿಕ ದೈಹಿಕ ಆರೋಗ್ಯವನ್ನ ಕಾಪಾಡುವಲ್ಲಿ ಯೋಗ ಬಹಳ ಮುಖ್ಯವಾಗುತ್ತೆ. ಇಡೀ ವಿಶ್ವವೇ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇರೋದು ಸಾಮಾನ್ಯವಾದಂತಹ ಸಂಗತಿ ಅಲ್ವೇ ಅಲ್ಲ. ಭಾರತದ ಸಂಸ್ಕೃತಿ ಇಡೀ ವಿಶ್ವಕ್ಕೆ ಪಸರಿಸಿದೆ ಅಂತ ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ. ಅದರ ಜೊತೆಗೆ ಯೋಗ ಅನ್ನುವಂಥದ್ದು ನಿಜಕ್ಕೂ ಮನುಕುಲಕ್ಕೆ ಒಂದು ವರದಾನ ಅಂತಾನೆ ಹೇಳ್ಬೋದು. ನೋಡಿ, ಯೋಗವನ್ನ ನಾವ್ ಹೆಂಗಂತ ಇದೀವಿ ಅಂದ್ರೆ ಫಿಸಿಕಲ್ ಆಕ್ಟಿವಿಟಿಗೆ ಮಾತ್ರ ಬಳಸ್ತಾ ಇದೀವಿ. ಇಲ್ಲ, ಯೋಗ ಅಂದ್ರೇನು ನೆಮ್ಮದಿಯ ಜೀವನ. ಯೋಗ ಅಂದ್ರೇನು ಇಡೀ ನಮ್ಮ ದೇಹದಲ್ಲಿರುವಂತಹ ಎಲ್ಲಾ ಅಂಗಾಂಗಗಳಿಗೂ ಉಸಿರನ್ನ, ಒಂದು ಉಸಿರಾಟವನ್ನ, ಬ್ರೀತಿಂಗ್ ಅನ್ನ ಎಕ್ಸರ್ಸೈಸ್ ಮಾಡಿಸುವಂತದ್ದೇ ಯೋಗ. ಜೊತೆಗೆ ಒಂದು ದೊಡ್ಡ ಮಾತೇ ಇದೆ, ಯೋಗಕ್ಕೆ ಹೇಳ್ತಾರೆ ಹೇಯಂ ದುಃಖ ಮನಾಗತಂ ಅಂತ. ದುಃಖ ಅನ್ನುವಂಥದ್ದು ಮನುಷ್ಯ ಎಲ್ರಿಗೂ ಬರುತ್ತೆ, ಬಟ್ ಬರೋಕ್ಕಿಂತ ಮುಂಚೆ ಅದನ್ನ ಕಂಟ್ರೋಲ್ ಅಲ್ಲಿ ಇಡುವಂತಹ ತಾಕತ್ತನ್ನ ಬೆಳೆಸೋದೇ ಈ ಯೋಗ. ಯೋಗ ಅನ್ನುವಂಥದ್ದು ಬರೀ ಭಾರತಕ್ಕೆ ಮಾತ್ರ ಸೀಮಿತ ಆಗಿತ್ತು, ಬಟ್ ವಿಶ್ವದಾದ್ಯಂತ ಯೋಗದ ಪವರ್ ಏನು, ತಾಕತ್ ಏನು ಅನ್ನುವಂಥದ್ದು ಗೊತ್ತಾಗಿದೆ. ಹಾಗಾಗಿಯೇ ಜೂನ್ 21ನೇ ತಾರೀಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ದಿನಾಚರಣೆಯನ್ನ ನಾವೆಲ್ಲರೂ ಕೂಡ ಆಚರಿಸ್ತಾ ಇದ್ದೀವಿ. ಒಂದು ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ, ಬೇರೆ ಬೇರೆ ದೇಶಕ್ಕೆಲ್ಲ ಯೋಗದ ವಿಚಾರ ಗೊತ್ತಾಗಿದೆ. ಯೋಗ ಅಂದ್ರೆ ಏನು, ಅದೆಷ್ಟು ಪವರ್ಫುಲ್ ಅಂಡ್ ಯೋಗ ಯಾಕೆ ಬೇಕು ಅನ್ನುವಂಥದ್ದು ಗೊತ್ತಾಗಿದೆ. ಬಟ್ ನಮ್ಮಲ್ಲಿರುವಂತವ್ರಿಗೆ ಸ್ವಲ್ಪ ನೆಗ್ಲೆಕ್ಟ್ ಅನ್ನೋದು. ಯೋಗ ನಕಾರಾತ್ಮಕ ಶಕ್ತಿಯನ್ನ ಬಹಳ ದೂರ ಮಾಡುತ್ತೆ. ಯೋಗ ಆರೋಗ್ಯ ಭರಿತ ಜೀವನವನ್ನ ನಮ್ಮದಾಗಿಸುತ್ತೆ. ಯೋಗ ನಮ್ಮನ್ನ ಬಹಳ ಸಂತೋಷದಿಂದ ಇರಿಸುವಂತೆ ಮಾಡುತ್ತೆ. ನೋಡಿ, ಖುಷಿ ದುಃಖ ಇವೆರಡೂ ಕೂಡ ಮಾನವನಿಗೆ ಒಂದು ನಾಣ್ಯದ 2 ಮುಖ ಇದ್ದಂತೆ. ಬಟ್ ಅತಿ ಹೆಚ್ಚು ಖುಷಿ ಪಡುವಂತದ್ದು ಒಳ್ಳೇದಲ್ಲ, ಗೊತ್ತಿದ್ಯಾ? ಅತಿ ಹೆಚ್ಚು ಎಕ್ಸೈಟ್ಮೆಂಟ್ ಆಗೋದು ಖುಷಿಯಿಂದ, ಅದು ಕೂಡ ಒಳ್ಳೇದಲ್ಲ. ಅಂಡ್ ದುಃಖ ಅಂತ ಬಂದಾಗ ಬಂದೇ ಬರುತ್ತೆ ದುಃಖ. ಆದ್ರೆ ಅದನ್ನ ತಡೆದಿಟ್ಕೊಳ್ಳುವಂತಹ ಶಕ್ತಿಯನ್ನ ಯಾವ್ದಾದ್ರು ಒಂದು ಕೊಡುತ್ತೆ ಅಂದ್ರೆ ಅದು ಯೋಗ. ಯೋಗ ಅಂದ್ರೆ ಎಲ್ಲರೂ ಒಂದಾಗೋದು ಅಂತ ಅರ್ಥ ಅಂತ ಮೋದಿ ಅವರು ಇವತ್ತು ಭಾಷಣದ ಸಂದರ್ಭದಲ್ಲಿ ಹೇಳಿದ್ದಾರೆ. ಅಂಡ್ ಅವ್ರ ವಯಸ್ಸೇನ್ರಿ 75 ವರ್ಷ, ಈಗ್ಲೂ ಕೂಡ ಎಷ್ಟು ಫಿಟ್ ಆಗಿ ಆಕ್ಟಿವ್ ಆಗಿ 24 ಗಂಟೆಯಲ್ಲಿ ಹೆಚ್ಚಿನ ಅವಧಿಯನ್ನ ಕೆಲಸಕ್ಕೆ ಅಂತ ಕೊಟ್ಟು ಅಷ್ಟೇ ಚೈತನ್ಯದಿಂದ ಇರ್ತಾರೆ ಅಂದ್ರೆ ಬಿಕಾಸ್ ಆಫ್ ಯೋಗ. ಯೋಗವನ್ನ ಅವರು ಪ್ರತಿದಿನ ಮೈಗೂಡಿಸ್ಕೊಬಿಟ್ಟಿದ್ದಾರೆ. ನಮ್ಮಲ್ಲಿ ಹೆಂಗಾಗಿದೆ ಅಂದ್ರೆ ಯೋಗನ ಮೆಡಿಸನ್ ತರ ನೋಡ್ತಾ ಇದ್ವಿ. ಕಾಯಿಲೆ ಬಂದ್ರೆ ಯೋಗಕ್ಕೆ ಹೋಗ್ಬೇಕು ಅಂತ, ಬಟ್ ನೋ, ಯೋಗ ನಮ್ಮ ಪ್ರತಿನಿತ್ಯದ ಒಂದು ಪಾರ್ಟ್ ಆಗಿರ್ಬೇಕು. ಪ್ರತಿನಿತ್ಯ ಒಂದು ಫಿಸಿಕಲ್ ಆಕ್ಟಿವಿಟಿಯಿಂದ ಹಿಡಿದು ನೆಮ್ಮದಿಯ ಜೀವನಕ್ಕೆ, ಮಾನಸಿಕ ಒತ್ತಡದಿಂದ ಹೊರಬರೋಕೆ ದುಡ್ಡಿನಿಂದ ಓಡ್ತಾ ಇದೀವಿ. ಅದೇ ದುಡ್ಡನ್ನ ಕೂಡಿಟ್ಕೊಂಡು ಆರೋಗ್ಯ ಕೆಟ್ಟಾಗ ಅದ್ರಲ್ಲಿ ಅರ್ಧದಿಂದ ಮುಕ್ಕಾಲು ಭಾಗ ದುಡ್ಡನ್ನ ಆಸ್ಪತ್ರೆಗೆ ಸುರಿತಾ ಇದೀವಿ. ಸೊ ಎಡವಟ್ಟೆಲ್ ಮಾಡ್ಕೊಳ್ತಾ ಇದೀವಿ. ಒಂದು ಮಾತೇ ಇದೆಯಲ್ಲ, ಹಿತ್ಲು ಗಿಡ ಮದ್ದಲ್ಲ ಅಂತ. ನಮ್ಮಲ್ಲೇ ಇದ್ದಿದ್ ಯೋಗ, ನಮ್ಗೆ ಗೊತ್ತಿರ್ಲಿಲ್ಲ ಅದ್ರ ಪವರ್ ಏನು ಅಂತ. ಬೇರೆ ದೇಶದವರೆಲ್ಲರೂ ಕೂಡ ಅಳವಡಿಸ್ಕೊಂಡಿದ್ದಾರೆ. पूरा श्वास प्रश्वास पर ध्यान देते हुए నిదానంగా తల ముందుకు వంచండి और श्वास भरते हुए
गर्दन को क्लॉकवाइज घुमाइए. श्वास తీసుకుంటూ తలాని క్లాక్వైజ్ తిప్పండి. श्वास వదలుతూ తలాని కిందకి తీసుకురండి. श्वास छोड़ते हुए गर्दन को नीचे लेके आइए. एक और बार इसका अभ्यास करेंगे. पूरा ध्यान गर्दन पे. మరొకసారి అభ్యాసం చేద్దాం. और धीरे से सामान्य स्थिति में और अपोजिट दिशा में एक और बार इसको घुमाएंगे. ఇప్పుడు విరుద్ధ దిశలో చేద్దాం. पूरा श्वास प्रश्वास पर ध्यान देते हुए और श्वास लेते हुए सामान्य स्थिति में आइए. श्वास తీసుకుంటూ सामान्य स्थितिలో రండి. విశ్రామం చేయండి. अब हम शोल्डर मूवमेंट और धीरे से सांस भरते हुए सामान्य स्थिति में आइए. श्वास తీసుకుంటూ సాధారణ స్థితికి రండి. श्वास वदलतो तलानी लेफ्ट साइड వంచండి. धीरे से श्वास छोड़ते हुए गर्दन को लेफ्ट साइड झुकाइए और सांस भरते हुए सामान्य स्थिति में आइए. श्वास తీసుకుంటూ సాధారణ స్థితికి రండి. మరొకసారి చేయండి. एक और बार इसका अभ्यास करेंगे. पूरा श्वास प्रश्वास पर ध्यान देते हुए नेक मसल्स को रिलैक्स करने का प्रयास और धीरे से श्वास भरते हुए सामान्य स्थिति में आइए. श्वास తీసుకుంటూ సాధారణ స్థితిలో రండి. విశ్రామం చేయండి. अब हम गर्दन मोड़ने का अभ्यास करेंगे. नेक ट्विस्टिंग अभ्यासम చేద్దాం. सांस छोड़ते हुए गर्दन को राइट साइड मोड़िए. श्वास వదలుతూ తలాని కుడి వైపు తిప్పండి. सांस पूरा ದುಃಖ ನಿರಾಗತಂ ಅಂತಾರೆ. ಅಂದ್ರೆ ದುಃಖ ಬರೋಕ್ಕಿಂತ ಮುಂಚೆ ಅದನ್ನ ಕಂಟ್ರೋಲ್ ಮಾಡುವಂತಹ ತಾಕತ್ತನ್ನ ಯೋಗ ಕೊಡುತ್ತೆ. ರೋಗ ನಿರೋಧಕ ಶಕ್ತಿಗೆ ನಾವು ಆ ಜ್ಯೂಸು ಈ ಊಟ ಅಂತ ಮಾಡ್ತೀವಿ. ಇಲ್ಲ, ಯೋಗ ಮಾಡಿದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಳ ಆಗುತ್ತೆ ಅಂತಾರೆ. ಅದು ಯೋಗಕ್ಕಿರುವಂತಹ ತಾಕತ್ತು. ಓಕೆ, ಇನ್ನು ರಾಜಕೀಯ ಸುದ್ದಿಗಳಿದ್ದಾವೆ, ಅದನ್ನ ನೋಡ್ತಾ ಹೋಗೋಣ.